ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ವಿಶೇಷಚೇತನರ ಸ್ಥಿತಿಗತಿಗಳ ಬಗ್ಗೆ ನಾವು ಈಗಾಗಲೇ ವರದಿಗಳು ಮಾಡ್ತಾ ಇರ್ತೀವಿ ಮತ್ತು ನಮಗಾಗಿ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಅದರ ಪ್ರತಿಫಲ ಏನು, ರಾಜ್ಯ ನಿರ್ದೇಶಕರು ರಾಜ್ಯದ ವಿಶೇಷಚೇತನರಿಗೆ ಈ ಬಾರಿ ಬಜೆಟಲ್ಲಿ ಏನು ಕೊಡುಗೆ ಕೊಟ್ಟರು, ಇದನ್ನು ಪ್ರಶ್ನೆ ಮಾಡುವಂಥ ಆಯುಕ್ತಾಲಯದ ಆಯುಕ್ತರು ಏನು ಮಾಡಿದ್ರು, ಇವೆಲ್ಲ ಪ್ರಶ್ನಾರ್ಥಕ ಚಿಹ್ನೆಯಾಗಿ ರಾಜ್ಯದ ವಿಶೇಷಚೇತನರ ಮನಸ್ಸಿನಲ್ಲಿ ಮನೆ ಮಾಡಿದೆ. ಕಾರಣ ಇಷ್ಟೇ, ರಾಜ್ಯದ ವಿಶೇಷಚೇತನರ ಪರಿಸ್ಥಿತಿ ಇಂದಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಎಲ್ಲಿ ಹೇಳೋಪ್ಪಲಿಲ್ಲ, ಯಾರಿಗೂ ಕೇಳುವ ಹಾಗಿಲ್ಲ, ಯಾರಿಗೂ ಪ್ರಶ್ನೆ ಮಾಡುವ ಹಾಗಿಲ್ಲ. ಇಲಾಖೆ ಅಧಿಕಾರಿಗಳಿಗೆ ಹೋಗಿ ಕೈ ಮುಗಿಬೇಕು, ಹೂಗುಚ್ಛ ಕೊಡಬೇಕು, ಶಾಲು ಹೊದಿಸಿ ಬರಬೇಕು, ನಾವೇ ₹100 ಖರ್ಚು ಮಾಡಿ ಸಿಹಿ ಹಂಚಿ ಅವರಿಗೆಲ್ಲ ಸನ್ಮಾನ ಮಾಡಬೇಕು. ಆದರೆ ವಿಶೇಷಚೇತನರಿಗೆ ವಿಶೇಷಚೇತನರಿಂದ ಸನ್ಮಾನ ಮಾಡಿಸಿಕೊಳ್ಳುವಂಥ ನಿರ್ದೇಶಕರಾಗಲಿ, ಹೂಗುಚ್ಛ ಕೊಟ್ಟು ವಿಶ್ ಮಾಡಿಸಿಕೊಳ್ಳುವಂಥ ಆಯುಕ್ತರಾಗಲಿ, ಈ ಬಡಪಾಯಿ ಅಂಗವಿಕಲರಿಗೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ? ಇದು ವಿಶೇಷಚೇತನರು ನೀವೆಲ್ಲ ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಗಳಿಗೆ ಇವತ್ತು ನಡೀತಾ ಇದೆ ಬಂಧುಗಳೇ. ಯಾಕೆ ಹೇಳ್ತಾ ಇದ್ದೀನಂದರೆ, PS ವಿಶ್ವನಾಥನ್ ಅವರು ಇವರು ಸದಾ ನಿರ್ದೇಶಕರ ಕಚೇರಿಗೆ, ಆಯುಕ್ತರ ಕಚೇರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಸುಮಾರು ಜನ ಅವರನ್ನು ತಪ್ಪು ಅರ್ಥ ಮಾಡಿಕೊಂಡಿರುವುದು ನೀವೆಲ್ಲ ಕಂಡಿದ್ದೇವೆ. ಆದರೆ ಅವ್ರು ಹೇಳೋ ಮಾತು ನಿಜವಾಗಲೂ ಸತ್ಯವಾದ ಮಾತು. ಪ್ರಶ್ನೆ ಮಾಡ್ತಕ್ಕಂಥ ಸ್ವಭಾವ ನಾವು ಬೆಳೆಸ್ಕೊಂಡ್ರೆ ಉತ್ತರ ಕೊಡೋಕ್ಕೆ ಸಿದ್ಧರಿಲ್ಲದ ಅಧಿಕಾರಿಗಳು, ಸಿದ್ಧರಿಲ್ಲದ ನಿರ್ದೇಶಕರು, ಆಯುಕ್ತರು ಅವರನ್ನು ಕಂಡಾಕ್ಷಣ ಅವರನ್ನು ದೂರಿಡುವಂಥ ಪ್ರಯತ್ನ ಇಂದಿನ ದಿನಗಳಲ್ಲಿ ನಡೀತಾ ಇದೆ ಬಂಧುಗಳೇ. ಕಾರಣ ಇಷ್ಟೇ, ಪ್ರಶ್ನೆ ಮಾಡುವ ಮತ್ತು ವಿಶೇಷಚೇತನರನ್ನು ಕಾಪಾಡುವಂಥ ಕಾಲ ಮತ್ತು ಅಧಿಕಾರ ಮತ್ತು ನಮಗಾಗಿ ಸೇವೆ ಮಾಡ್ತಕ್ಕಂಥ ಅಧಿಕಾರಿಗಳು, ಆಯುಕ್ತರು ಇವರೆಲ್ಲ ಇದ್ದರೂ ಸಹಿತ ನಮ್ಮ ವಿಶೇಷಚೇತನರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ. ಸರ್ಕಾರದಿಂದ ಬರಬೇಕಾದಂಥ ಸೌಲಭ್ಯಗಳು, ಸೌಕರ್ಯಗಳು ಬರ್ತಾ ಇಲ್ಲ ಮತ್ತು ಸಮಯಕ್ಕೆ ಬರಬೇಕಾದಂಥ ಮಾಶಾಸನವೂ ಸಹಿತ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಅಂದ್ರೆ ನಿಗದಿತ ಒಳಗಡೆ ಬರ್ತಾ ಇಲ್ಲ. ಅದಕ್ಕೂ ಒಂದು ದಿನಾಂಕ ನಿಗದಿ ಇಲ್ಲ. ಯಾವಾಗ ಬರ್ತದ ಅವಾಗೇ ಶಿವಾಯ ನಮ ಅನ್ನುವ ನಮ್ಮ ಅಂಗವಿಕಲರ ಪರಿಸ್ಥಿತಿ ಆಗಿದೆ. ಇಲ್ಲಿ ನಾವು ಹೇಳಕ್ಕೆ ಹೊರಟಿದೆ ಅಂದರೆ, ಮಾನ್ಯ ಆಯುಕ್ತರು, ನಮ್ಮ ಆಯುಕ್ತರು ಈಗಾಗಲೇ ಅವರು ಅಧಿಕಾರಾವಧಿ ಮುಗಿಸ್ಕೊಂಡು ಹೋದರು ಅಂತಕ್ಕಂಥ ವಿಚಾರ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅವರನ್ನು ಮತ್ತೆ ಅಡ್ವೈಸರ್ ಆಗಿ ನೇಮಕ ಮಾಡಿರುವ ಪತ್ರವೂ ಸಹಿತ ನೀವೆಲ್ಲ ಕಾಣ್ತಾ ಇದ್ದೀವಿ. ಆದರೆ ಒಂದು ಘಟನೆಯನ್ನು ಇಲ್ಲಿ ನೆನಪು ಮಾಡಲಿಕ್ಕೆ ನಾವು ಇಚ್ಛಪಡ್ತಾ ಇದ್ದೀವಿ ಬಂಧುಗಳೇ. ವಿಶೇಷಚೇತನರ ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರಾದಂಥ PS ವಿಶ್ವನಾಥನ್ ಅವರು ಮೊನ್ನೆ 2/3/2026 ಇಲಾಖೆಗೆ ಅಂದರೆ ನಿರ್ದೇಶಕರ ಕಚೇರಿಗೆ ಹೋದಾಗ ಅಲ್ಲಿ ಇಬ್ಬರು ನಮ್ಮ ಇಲಾಖೆಯ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಮಾನ್ಯ ನಿರ್ದೇಶಕರು, ಮಾನ್ಯ ಆಯುಕ್ತರು ಇರುವರನ್ನು ಸಂಪರ್ಕ ಮಾಡಿದಾಗ ಅವರು ಹೇಳಿರೋ ಮಾತುಗಳು ನೋವಿನಂಥ ಮತ್ತು ಭಯಪಡ್ತಕ್ಕಂಥ ಮಾತುಗಳಿವೆ. ಏನಂತಂದರೆ, ಆಯುಕ್ತರು ಹೇಳ್ತಾರಂತೆ, ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಈ ಮಾತು ಕೇಳ್ಕೊಳ್ರಿ, ನೀವ್ಯಾರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ನೀನು ಅಂದರೆ ಈ PS ವಿಶ್ವನಾಥನ್ ಅಂದರೆ ಒಬ್ಬ ಅಂಗವಿಕಲ, ಅಂದರೆ
ಅಂಗವಿಕಲ ಪಿ ಯೇಸುನಾಥನೊಬ್ಬನೇ ಅಲ್ಲ, ಅಲ್ಲಿ ಇಡೀ ರಾಜ್ಯದ ಅಂಗವಿಕಲರು ಪ್ರತಿನಿಧಿ ಅವನು. ಅವನನ್ನೇ ನೀ ಏನು ಮಾಡೋಕ್ಕಾಗಲ್ಲ ಅಂತ ಆಯುಕ್ತರು ಅವರಿಗೆ ಘಂಟಾಘೋಷವಾಗಿ ಹೇಳ್ತಾರೆ ಅಂತಂದರೆ, ಬಂಧುಗಳೇ, ಅವರ ಹಿಂದೆ ಎಂಥ ಶಕ್ತಿ ಇದೆ. ಅವರ ಬಾಯಲ್ಲಿ ಈ ಮಾತು ಬರಬೇಕಾದ್ರೆ ಅವರ ಹಿಂದಿರೋ ಶಕ್ತಿ ನೀವೆಲ್ಲ ಆಲೋಚನೆ ಮಾಡ್ತಕ್ಕಂಥ ವಿಚಾರ. ಅದಕ್ಕಾಗಿ ಈ ಮಾತು, ಈ ವಿಚಾರ ಅವ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಈಗ ನಾನು ಗಂಗಾವತಿಲಿದ್ದೀನಿ. ನಿನ್ನೆ ಬೆಂಗಳೂರಲ್ಲಿದ್ದೆ, ಇವತ್ತು ನಾನು ಗಂಗಾವತಿಲಿದ್ದೀನಿ. ನಿಮಗೆ ತೋರಿಸ್ತೀನಿ, ಗಂಗಾವತಿ ಬೋರ್ಡು ಇದೆ ಇಲ್ಲಿ, ತೋರಿಸ್ತೀನಿ ನಿಮಗೆ. ವಿಶೇಷವಾಗಿ ನಾನು ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಇದು ಕೇಳಿಸ್ಕೊಳ್ಬೇಕು ನೀವು. ಎಷ್ಟು ಒಳ್ಳೆಯ ಮಾತು ಅಂದರೆ, ನಾನು ಬೆಳಿಗ್ಗೆ ವಿಡಿಯೋ ಮಾಡೋಣ ಅಂತಿದ್ದೆ, ಟ್ರೈನಲ್ಲಿ ತುಂಬ ಸೌಂಡ್ ಇತ್ತು, ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ. ನಮ್ಮ ರಾಜ್ಯ ಆಯುಕ್ತರು ದಾಸು ಸೂರ್ಯವಂಶಿ ಈಗ 65 ವರ್ಷ ಆಗಿರೋದ್ರಿಂದ ಸರ್ಕಾರ ಅವ್ರನ್ನ ರಿಟೈರ್ಮೆಂಟ್ ಕೊಟ್ಟಿದೆ. ಆದರೂ ಅದೇ ಸರ್ಕಾರ ಅವ್ರಿಗೆ ಒಳ್ಳೆಯ ಕೆಲಸನೂ ಕೊಟ್ಟೈತೆ. ಇವ್ರಿಗೆ ಕನ್ನಡ ಬರೋದಿಲ್ಲ. ರಾಜ್ಯ ಆಯುಕ್ತರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಷಯ ಅಂತ ಗೊತ್ತಿದೆ. ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಹೋರಾಟ ಮಾಡೋದ್ರಿಂದ ನನಗೆ ಗೊತ್ತಿದೆ ಅವ್ರಿಗೆ ಕನ್ನಡ ಬರೋದಿಲ್ಲ. ಆದರೆ ವಿಶೇಷವಾದ ಅವ್ರಿಗೆ 6 ತಿಂಗಳು ಮತ್ತೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೆ ಸರ್ಕಾರ. ಸ್ನೇಹಿತರೆ, ನಾನು ದಿನಾಂಕ 2/3/2026 ನಾನು ಸಂಜೆ ಒಂದು ವಿಡಿಯೋ ಬಂದಿತ್ತು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಿಂದ. ರಾಜ್ಯ ಆಯುಕ್ತರು ಆ ಕಡೆ ಕೂತಿದ್ರು, ಮಾನ್ಯ ನಿರ್ದೇಶಕರು ಈ ಕಡೆ ಕೂತಿದ್ರು. ನಾನು ಹೇಳ್ದಿಲ್ಲ ಸರ್, ಇಷ್ಟೊಂದು ಕೇಸ್ಗಳಿದೆ, ನಮ್ಮದೇನಾಯ್ತು ಒಂದು ಕೇಸ್ಗಳಿದೆಯಲ್ಲ, ಇದನ್ನೆಲ್ಲ ನೀವು ಹೇಗೆ ಸುಮ್ಮನೆ ಲೆಟ್ರ್ಗಳು ಸೈನ್ ಮಾಡಿಬಿಡ್ತೀರಾ ಏನಂದು, ಇದೆಲ್ಲ ನನ್ನ ಗಮನಕ್ಕೆ ಬರೋದಿಲ್ಲ. ಅಲ್ಲಿ ಇಡ್ತಾರೆ, ನಾನು ಸೈನ್ ಮಾಡ್ತೀನಿ ಅಷ್ಟೇ, ನೀವು ಓದೋದಿಲ್ಲ, ನಾನು ಓದೋದಿಲ್ಲ ಅಂದರು. ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಅವರು ಕನ್ನಡ ಬರೋದಿಲ್ಲ. ವಿಕಲಚೇತನರ ಹಿರಿಯ ನಾಗರಿಕ ಸಬಲೀಕರಣ ನಿರ್ದೇಶಕರು ಕೂಡ ಅಲ್ಲೇ ಇದ್ದರು. ನಾನು ಸೈನ್ ಮಾಡಿಬಿಡ್ತೀನಿ. ಯಾವ ಆದಾದ್ಮೇಲೆ ಸೈನ್ ಮಾಡ್ತೀರಿ? ಅಲ್ಲಿ ರವಿಶಂಕರ್ ಇದ್ದಾರೆ, ಅವರು ಇಡ್ತಾರೆ, ನಾನು ಸೈನ್ ಮಾಡಿಬಿಡ್ತಾರೆ. ಅವ್ರು ಕನ್ನಡ ಎಲ್ಲ ಕ್ಲೀನಾಗಿ ಟೈಪಿಂಗ್ ಮಾಡ್ತಾರೆ. ಎಲ್ಲ ನೋಡ್ಕೊಂಡ್ಮೇಲೆ ಫೈನಲಿ ನಾನೇ ಸೈನ್ ಮಾಡೋದು ಅಂತ ಹೇಳ್ತಾರೆ. ನಮ್ಮ ದುರದೃಷ್ಟಕರ ಅಂದರೆ, ನಮ್ಮ ಆಯುಕ್ತರು ಒಂದು ಕನ್ನಡ ಬರೋದಿಲ್ಲ, ಒಂದು ಸರಿಯಾಗಿ ನ್ಯಾಯ ದೊರಕಿಸ್ಕೊಡೋಕ್ಕೂ ಆಗೋದಿಲ್ಲ. ಇದನ್ನೆಲ್ಲ ನಾನು ಕೂಡ ತುಂಬ ಇಟ್ಕೊಂಡಿದ್ದೀನಿ, ದಾಖಲೆಗಳು ಇಟ್ಕೊಂಡಿದ್ದೀನಿ. ಈಗ ನಾನು ಹೇಳಿದೆ 2ನೇ ತಾರೀಕು ಹೇಳಿದೆ, ಆಯಿತು ಸರ್, 6ನೇ ತಿಂಗಳಿಂದ ನಾನು ಸಂಬಂಧಪಟ್ಟ ಗೌರವಾನ್ವಿತ ಮಾನ್ಯ ಶ್ರೀಯುತ ಲೋಕಾಯುಕ್ತಕ್ಕೆ ನಿಮ್ಮ ಕೇಸ್ಗಳು ತಗೊಂಡೋಗ್ತೀನಿ ನಾನು ಅಂತ ಹೇಳಿದ್ದಕ್ಕೆ ಏನು ಹೇಳಿದ್ರು ಗೊತ್ತಾ ಸ್ನೇಹಿತರೆ? ತುಂಬ ದುಃಖಕರ ವಿಷಯ, ನನ್ನನ್ನು ಏನೂ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಇವ್ರನ್ನ ನೇಮಕ ಮಾಡಿರೋದು ಕಾಣದ ಕೈಗಳ ರಾಜಕೀಯದ ಶಾಸಕರು ಇರ್ಬೋದು, ಕಾಣದ ಕೈಗಳಿರ್ತದಲ್ವ. ಅವ್ರು ಹೇಳ್ತಾರೆ, ನಾನು ಕಾಲ ಮೇಲೆ ಕಾಲು ಹಾಕೊಂಡು ಬಿಡ್ತಾರೆ, ನಾನು ಇನ್ನೇನು ಮಾಡೋಕ್ಕಾಗೋದಿಲ್ಲ. ನಾನು ಹೇಳಿದೆ, ಸರ್, ಕಾನೂನು ಬದುಕಿದೆ, ಸಂವಿಧಾನ ಬದುಕಿದೆ, ಕಾನೂನು ಅಸ್ತ್ರ ನಾನು ಉಪಯೋಗ ಮಾಡ್ತೀನಿ. ವಿಕಲಚೇತನರಿಗೆ ನೀವು ರಾಜ್ಯ ಆಯುಕ್ತರಾಗಿ ಬಂದು ಸೇವೆ ಸಲ್ಲಿಸಿ ₹1,00,000 ಸಂಬಳ ತಗೊಂಡು, ಲಕ್ಷದ ಮೇಲೆ ಸಂಬಳ ತಗೊಂಡು ಒಂದು ವಿಕಲಚೇತನನಿಗೆ ಒಂದು ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಹೆಂಗೆ ಅಂದರೆ, ನೋಡೋ, ನೀನೊಬ್ಬನೇ ಹೇಳ್ತಾ ಇರೋದು, ನನಗೆಲ್ಲರೂ ಹೊಗಳ್ತಾರೆ, ನೀವು ತುಂಬ ಅದೃಷ್ಟವಂತರು ಅಂತ ಹೇಳ್ತಾರೆ. ಕೆಲಸ ಇಲ್ಲ, ಅದೃಷ್ಟವಂತರು ಅಂತ ಹೇಳ್ತಾರೆ ಅಂದೆ ನಾನು. ಅದಕ್ಕೆ ಈಗ ಎಲ್ಲ ನಮ್ಮ ಸಂಘಟನೆಯವರು ಮತ್ತು ಎಲ್ಲರೂ ಪ್ರತಿಯೊಬ್ಬರು ಯಾರು ಹೋಗ್ತಾರೆ ಅವ್ರ ಜೊತೆ, ರಾಜ್ಯ ಆಯುಕ್ತರ ಜೊತೆ ಒಂದು ಫೋಟೋ ಹೊಡ್ಸ್ಕೊತಾರೆ, ಅದು ಖುಷಿ. ರಾಜ್ಯ ಆಯುಕ್ತರು ಒಂದು ಏನು ತಿಳ್ಕೊಂಡ್ಬಿಟ್ಟಾರೆ, ಗೌರವಾನ್ವಿತ ಮಾನ್ಯ ಶ್ರೀಯುತ ರಾಷ್ಟ್ರಪತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಸಾಧಾರಣ ಈಗ ನಾಮಿನೇಟ್ ಅಷ್ಟೇ, ಅವ್ರಿಗೇನೋ ಅಷ್ಟು ವಿದ್ಯಾಭ್ಯಾಸ ಇಲ್ಲ ಅಂತೇಳಿ. ಮತ್ತು ವಿಶೇಷವಾಗಿ ಇವತ್ತು ನಾಗಲಕ್ಷ್ಮಿ ಚೌಧರಿ, ಮಾನ್ಯ ಶ್ರೀಯುತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ನಾಮಿನೇಟ್. ಆದರೆ ಅವರು ಮಾಡುವ ರಾಜ್ಯದಲ್ಲಿ ಪ್ರವಾಸ ನಮ್ಮ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ನಿರ್ದೇಶಕರೇ ಮಾಡೋದಿಲ್ಲ. ಅಷ್ಟೊಂದು ಕೆಲಸ ಮಾಡ್ತಾರೆ. ಏನೇ ಮಹಿಳೆಯರಿಗೆ ಸಮಸ್ಯೆ ಆದರೂ ಏನೇ ಆದರೂ ಅವರೇ ಬರ್ತಾರೆ, ಪತ್ರಗಳು ಬರೀತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡು. ನಮಗೆ ನಮ್ಮ ವಿಕಲಚೇತನ ನಿರ್ದೇಶಕರು ಸ್ಟೇಷನ್ ಒಳಗಡೆ ಹೋಗೋದಿಲ್ಲ, ಎದುರ್ಕೊಳ್ತಾರೆ. ರಾಜ್ಯ ಆಯುಕ್ತರಂತೂ ಯಾವುದಕ್ಕೆ ಇದುವರೆಗೂ ಹೋಗಿಲ್ಲ. ಆದರೂ ಕೂಡ ಸ್ನೇಹಿತರೆ, ನಾನು ಒಂದೇ ಒಂದು ಹೇಳ್ತೀನಿ, ಇನ್ನೂ 6 ತಿಂಗಳು ಅವ್ರಿಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಬರುತ್ತೆ. ನನಗೆ ತುಂಬ ದುಃಖ ಆಗಿತ್ತು.
4ನೇ ತಾರೀಕು ಇವ್ರನ್ನ ಕೈ ಬಿಡಲಾಗಿದೆ ಅಂತ ಬಂತಲ್ಲ, ನಾನು ಇಷ್ಟು ಶ್ರಮ ಪಟ್ಟಿದ್ದೀನಲ್ಲ, ಇವರು ಸೆಪ್ಟೆಂಬರ್ ತನಕ ಇದ್ದಿರೋ ಕಷ್ಟ ತುಂಬ. ನಾನು ಊಟನೇ ಮಾಡಲಿಲ್ಲ ಅವತ್ತು, ಯಾಕಂದರೆ ನಾನು ಇಷ್ಟು ಹೋರಾಟ ಮಾಡಿದ್ದೀನಿ. ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೂ ಬೇರೆ ಹೋಗ್ಬೇಕು, PL ಅರ್ಜಿ ಸಲ್ಲಿಸ್ಬೇಕು ಅಂತ ಅಲ್ಲಿಗೆ ಬೇರೆ ಹೋಗ್ಬೇಕು ಅಂತಿದ್ದೀನಿ. ಇದೆಲ್ಲ ಕನಸಾಗಿ ಉಳ್ದೋಯ್ತಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ಈಗ ನಿನ್ನೆ ಬಂದಿದ್ದು ಸುದ್ದಿ ಪ್ರಕಾರ ಅವರು ಸೆಪ್ಟೆಂಬರ್ ತನಕ ಇರ್ತಾರೆ. ಈಗ ಅವ್ರಿಗೆ ಜೂನ್ ತಿಂಗಳಿಂದ ಅವ್ರ ಮೇಲೆ ದಾಖಲೆಗಳು ರೆಡಿ ಆಗ್ತದೆ. ನನ್ನ ಹತ್ರ ರೆಡಿ ಆಗಿದೆ ಈಗಾಗಲೇ. ಈಗ ಅದ್ರ ಬಗ್ಗೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ, ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಲೋಕಾಯುಕ್ತಕ್ಕೆಲ್ಲ ಅವ್ರದ್ದು ಹೋಗ್ತದೆ. ಈ ರೀತಿ ಇದೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು, ನನ್ನ ಹೋರಾಟಕ್ಕೆ ಬೆಂಬಲ ಕೊಟ್ಟಿರೋದು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್. ನಾನು ಇವರೊಬ್ಬರನ್ನೇ ನಂಬೋದು. ಯಾಕಂದರೆ ಎಲ್ಲರೂ ಹೋಗ್ತೀರಿ, ನೀವು ಬಕೆಟ್ ಹಿಡಿಯೋದು ಬಿಟ್ಬಿಡಿ. ಈಗ ನೀವು ಕೂಡ ಹೋರಾಟ ಮಾಡಿ. ಇಂಥ ಅಧಿಕಾರಿಗಳನ್ನ ನಾವು ಲೋಕಾಯುಕ್ತಕ್ಕೆ, ಮಾನ್ಯ ಗೌರವಾನ್ವಿತ ಲೋಕಾಯುಕ್ತಕ್ಕೆ ಹಾಕಿದ್ರೆ ಇವ್ರಿಗೆ ತಿಳುವಳಿಕೆ ಬರುತ್ತೆ ಅಂತ ನಾನು ಒಂದು ಚಿಕ್ಕ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಶುಭ.